ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ, ಈ ಪ್ರಕರಣ ಆಗುವಾಗ ಬುರುಡೆ ತೆಗೆದಿದ್ದಲ್ಲ. ಆ ಬುರುಡೆಯನ್ನ ಆತ ತೆಗೆದಿದ್ದು 1 ವರ್ಷದ ಹಿಂದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ರೆಡಿ 1 ವರ್ಷದ ಹಿಂದೆನೆ ವಿಠಲಗೌಡ ಆ ಬುರುಡೆಯನ್ನ ತೆಗೆದಿದ್ದ. ಎಲ್ಲಿಂದ ಅಂತ ನೋಡಿದ್ರೆ ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆಯನ್ನ ತಂದಿದ್ದ. 1 ವರ್ಷದ ಹಿಂದೆ ಈ ಪ್ಲಾನ್ಗೆ 2 ವರ್ಷ ಹಿಸ್ಟ್ರಿ ಇದೆ ಈ ಚಿನ್ನಯ್ಯ ಹೇಳಿರೋ ಪ್ರಕಾರ. ಅದೇ ರೀತಿಯಲ್ಲಿ ವಿಠಲಗೌಡ ಬುರುಡೆ ತಂದಿದ್ದೇ 1 ವರ್ಷದ ಹಿಂದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆ ತಗೊಂಬಂದು ಅಲ್ಲಿ ಅವಿತು ಇಟ್ಟಿದ್ದ. ಆ ಬುರುಡೆಯನ್ನ ಅಡಗಿಸಿಟ್ಟಿದ್ದ, ಬಂಗ್ಲೆಗುಡ್ಡದ ಕಾಡಂಚಿನಲ್ಲಿ ಅಡಗಿಸಿಟ್ಟಿದ್ದ. ಎಸ್ಐಟಿ ಅಧಿಕಾರಿಗಳಿಗೆ ತಾನು ಬುರುಡೆ ಇಟ್ಟಿದ್ದ ಜಾಗವನ್ನ ಕೂಡ ತೋರಿಸಿದ್ದಾನೆ ವಿಠಲಗೌಡ. ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಜಾಗ ತೋರಿಸಿ ಆಗಿದೆ. ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ, ಅವರ ನಿರ್ದೇಶನದಂತೆ ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿದ್ದ ಘಟನೆ. ಇದನ್ನ ವಿಠಲಗೌಡ ಆಮೇಲೆ ವಿಡಿಯೋ ಮಾಡಿದ್ದ. ಆ ಬುರುಡೆ ಹಿಂಗೆ ತೆಗಿಬೇಕು, ಅದನ್ನ ಇದೇ ತರ ಚೀಲಕ್ಕೆ ತುಂಬಬೇಕು ಅಂತ. ಪ್ರದೀಪ್ ಗೌಡ ಅದನ್ನ ವಿಡಿಯೋ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡ ಸಹ ಇದ್ದ ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್ ಚಿತ್ರಕಥೆ ನಿರ್ದೇಶನ ಹೀಗೀಗ್ ಮಾಡಬೇಕು ಅಂತ, ಅದಕ್ಕೆ ಮಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದು ವಿಠಲಗೌಡ. ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ, ಈ ಪ್ರಕರಣ ಆಗುವಾಗ ಬುರುಡೆ ತೆಗೆದಿದ್ದಲ್ಲ. ಆ ಬುರುಡೆಯನ್ನ ಆತ ತೆಗೆದಿದ್ದು 1 ವರ್ಷದ ಹಿಂದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ರೆಡಿ 1 ವರ್ಷದ ಹಿಂದೆನೆ ವಿಠಲಗೌಡ ಆ ಬುರುಡೆಯನ್ನ ತೆಗೆದಿದ್ದ. ಎಲ್ಲಿಂದ ಅಂತ ನೋಡಿದ್ರೆ ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆಯನ್ನ ತಂದಿದ್ದ. 1 ವರ್ಷದ ಹಿಂದೆ ಈ ಪ್ಲಾನ್ಗೆ 2 ವರ್ಷ ಹಿಸ್ಟ್ರಿ ಇದೆ ಈ ಚಿನ್ನಯ್ಯ ಹೇಳಿರೋ ಪ್ರಕಾರ. ಅದೇ ರೀತಿಯಲ್ಲಿ ವಿಠಲಗೌಡ ಬುರುಡೆ ತಂದಿದ್ದೇ 1 ವರ್ಷದ ಹಿಂದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆ ತಗೊಂಬಂದು ಅಲ್ಲಿ ಅವಿತು ಇಟ್ಟಿದ್ದ. ಆ ಬುರುಡೆಯನ್ನ ಅಡಗಿಸಿಟ್ಟಿದ್ದ, ಬಂಗ್ಲೆಗುಡ್ಡದ ಕಾಡಂಚಿನಲ್ಲಿ ಅಡಗಿಸಿಟ್ಟಿದ್ದ. ಎಸ್ಐಟಿ ಅಧಿಕಾರಿಗಳಿಗೆ ತಾನು ಬುರುಡೆ ಇಟ್ಟಿದ್ದ ಜಾಗವನ್ನ ಕೂಡ ತೋರಿಸಿದ್ದಾನೆ ವಿಠಲಗೌಡ. ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಜಾಗ ತೋರಿಸಿ ಆಗಿದೆ. ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ, ಅವರ ನಿರ್ದೇಶನದಂತೆ ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿದ್ದ ಘಟನೆ. ಇದನ್ನ ವಿಠಲಗೌಡ ಆಮೇಲೆ ವಿಡಿಯೋ ಮಾಡಿದ್ದ. ಆ ಬುರುಡೆ ಹಿಂಗೆ ತೆಗಿಬೇಕು, ಅದನ್ನ ಇದೇ ತರ ಚೀಲಕ್ಕೆ ತುಂಬಬೇಕು ಅಂತ. ಪ್ರದೀಪ್ ಗೌಡ ಅದನ್ನ ವಿಡಿಯೋ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡ ಸಹ ಇದ್ದ ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್ ಚಿತ್ರಕಥೆ ನಿರ್ದೇಶನ ಹೀಗೀಗ್ ಮಾಡಬೇಕು ಅಂತ, ಅದಕ್ಕೆ ಮಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದು ವಿಠಲಗೌಡ. ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ, ಈ ಪ್ರಕರಣ ಆಗುವಾಗ ಬುರುಡೆ ತೆಗೆದಿದ್ದಲ್ಲ. ಆ ಬುರುಡೆಯನ್ನ ಆತ ತೆಗೆದಿದ್ದು 1 ವರ್ಷದ ಹಿಂದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ರೆಡಿ 1 ವರ್ಷದ ಹಿಂದೆನೆ ವಿಠಲಗೌಡ ಆ ಬುರುಡೆಯನ್ನ ತೆಗೆದಿದ್ದ. ಎಲ್ಲಿಂದ ಅಂತ ನೋಡಿದ್ರೆ ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆಯನ್ನ ತಂದಿದ್ದ. 1 ವರ್ಷದ ಹಿಂದೆ ಈ ಪ್ಲಾನ್ಗೆ 2 ವರ್ಷ ಹಿಸ್ಟ್ರಿ ಇದೆ ಈ ಚಿನ್ನಯ್ಯ ಹೇಳಿರೋ ಪ್ರಕಾರ. ಅದೇ ರೀತಿಯಲ್ಲಿ ವಿಠಲಗೌಡ ಬುರುಡೆ ತಂದಿದ್ದೇ 1 ವರ್ಷದ ಹಿಂದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆ ತಗೊಂಬಂದು ಅಲ್ಲಿ ಅವಿತು ಇಟ್ಟಿದ್ದ. ಆ ಬುರುಡೆಯನ್ನ ಅಡಗಿಸಿಟ್ಟಿದ್ದ, ಬಂಗ್ಲೆಗುಡ್ಡದ ಕಾಡಂಚಿನಲ್ಲಿ ಅಡಗಿಸಿಟ್ಟಿದ್ದ. ಎಸ್ಐಟಿ ಅಧಿಕಾರಿಗಳಿಗೆ ತಾನು ಬುರುಡೆ ಇಟ್ಟಿದ್ದ ಜಾಗವನ್ನ ಕೂಡ ತೋರಿಸಿದ್ದಾನೆ ವಿಠಲಗೌಡ. ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಜಾಗ ತೋರಿಸಿ ಆಗಿದೆ. ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ, ಅವರ ನಿರ್ದೇಶನದಂತೆ ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿದ್ದ ಘಟನೆ. ಇದನ್ನ ವಿಠಲಗೌಡ ಆಮೇಲೆ ವಿಡಿಯೋ ಮಾಡಿದ್ದ. ಆ ಬುರುಡೆ ಹಿಂಗೆ ತೆಗಿಬೇಕು, ಅದನ್ನ ಇದೇ ತರ ಚೀಲಕ್ಕೆ ತುಂಬಬೇಕು ಅಂತ. ಪ್ರದೀಪ್ ಗೌಡ ಅದನ್ನ ವಿಡಿಯೋ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡ ಸಹ ಇದ್ದ ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್ ಚಿತ್ರಕಥೆ ನಿರ್ದೇಶನ ಹೀಗೀಗ್ ಮಾಡಬೇಕು ಅಂತ, ಅದಕ್ಕೆ ಮಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದು ವಿಠಲಗೌಡ.
ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ, ಈ ಪ್ರಕರಣ ಆಗುವಾಗ ಬುರುಡೆ ತೆಗೆದಿದ್ದಲ್ಲ. ಆ ಬುರುಡೆಯನ್ನ ಆತ ತೆಗೆದಿದ್ದು 1 ವರ್ಷದ ಹಿಂದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ರೆಡಿ 1 ವರ್ಷದ ಹಿಂದೆನೆ ವಿಠಲಗೌಡ ಆ ಬುರುಡೆಯನ್ನ ತೆಗೆದಿದ್ದ. ಎಲ್ಲಿಂದ ಅಂತ ನೋಡಿದ್ರೆ ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆಯನ್ನ ತಂದಿದ್ದ. 1 ವರ್ಷದ ಹಿಂದೆ. ಈ ಪ್ಲಾನ್ಗೆ 2 ವರ್ಷ ಹಿಸ್ಟ್ರಿ ಇದೆ ಈ ಚಿನ್ನಯ್ಯ ಹೇಳಿರೋ ಪ್ರಕಾರ. ಅದೇ ರೀತಿಯಲ್ಲಿ ವಿಠಲಗೌಡ ಬುರುಡೆ ತಂದಿದ್ದೇ 1 ವರ್ಷದ ಹಿಂದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆ ತಗೊಂಬಂದು ಅಲ್ಲಿ ಅವಿತು ಇಟ್ಟಿದ್ದ. ಆ ಬುರುಡೆಯನ್ನ ಅಡಗಿಸಿಟ್ಟಿದ್ದ. ಬಂಗ್ಲೆಗುಡ್ಡದ ಕಾಡಂಚಿನಲ್ಲಿ ಅಡಗಿಸಿಟ್ಟಿದ್ದ. ಎಸ್ಐಟಿ ಅಧಿಕಾರಿಗಳಿಗೆ ತಾನು ಬುರುಡೆ ಇಟ್ಟಿದ್ದ ಜಾಗವನ್ನು ಕೂಡ ತೋರಿಸಿದ್ದಾನೆ ವಿಠಲಗೌಡ. ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಜಾಗ ತೋರಿಸಿ ಆಗಿದೆ. ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ, ಅವರ ನಿರ್ದೇಶನದಂತೆ, ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿದ್ದ ಘಟನೆ. ಇದನ್ನ ವಿಠಲಗೌಡ ಆಮೇಲೆ ವಿಡಿಯೋ ಮಾಡಿದ್ದ. ಆ ಬುರುಡೆ ಹಿಂಗೆ ತೆಗಿಬೇಕು, ಅದನ್ನ ಇದೇ ತರ ಚೀಲಕ್ಕೆ ತುಂಬಬೇಕು ಅಂತ. ಪ್ರದೀಪ್ ಗೌಡ ಅದನ್ನ ವಿಡಿಯೋ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡ ಸಹ ಇದ್ದ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್ ಚಿತ್ರಕಥೆ ನಿರ್ದೇಶನ ಹೀಗೀಗ್ ಮಾಡಬೇಕು ಅಂತ, ಅದಕ್ಕೆ ಮಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದು ವಿಠಲಗೌಡ. ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ, ಈ ಪ್ರಕರಣ ಆಗುವಾಗ ಬುರುಡೆ ತೆಗೆದಿದ್ದಲ್ಲ. ಆ ಬುರುಡೆಯನ್ನ ಆತ ತೆಗೆದಿದ್ದು 1 ವರ್ಷದ ಹಿಂದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ರೆಡಿ 1 ವರ್ಷದ ಹಿಂದೆನೆ ವಿಠಲಗೌಡ ಆ ಬುರುಡೆಯನ್ನ ತೆಗೆದಿದ್ದ. ಎಲ್ಲಿಂದ ಅಂತ ನೋಡಿದ್ರೆ ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆಯನ್ನ ತಂದಿದ್ದ. 1 ವರ್ಷದ ಹಿಂದೆ. ಈ ಪ್ಲಾನ್ಗೆ 2 ವರ್ಷ ಹಿಸ್ಟ್ರಿ ಇದೆ ಈ ಚಿನ್ನಯ್ಯ ಹೇಳಿರೋ ಪ್ರಕಾರ. ಅದೇ ರೀತಿಯಲ್ಲಿ ವಿಠಲಗೌಡ ಬುರುಡೆ ತಂದಿದ್ದೇ 1 ವರ್ಷದ ಹಿಂದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆ ತಗೊಂಬಂದು ಅಲ್ಲಿ ಅವಿತು ಇಟ್ಟಿದ್ದ. ಆ ಬುರುಡೆಯನ್ನ ಅಡಗಿಸಿಟ್ಟಿದ್ದ. ಬಂಗ್ಲೆಗುಡ್ಡದ ಕಾಡಂಚಿನಲ್ಲಿ ಅಡಗಿಸಿಟ್ಟಿದ್ದ. ಎಸ್ಐಟಿ ಅಧಿಕಾರಿಗಳಿಗೆ ತಾನು ಬುರುಡೆ ಇಟ್ಟಿದ್ದ ಜಾಗವನ್ನು ಕೂಡ ತೋರಿಸಿದ್ದಾನೆ ವಿಠಲಗೌಡ. ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಜಾಗ ತೋರಿಸಿ ಆಗಿದೆ. ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ, ಅವರ ನಿರ್ದೇಶನದಂತೆ, ಗಿರೀಶ್ ಮಟ್ಟಣ್ಣವರ್ ಹೇಳಿದಂತೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿದ್ದ ಘಟನೆ. ಇದನ್ನ ವಿಠಲಗೌಡ ಆಮೇಲೆ ವಿಡಿಯೋ ಮಾಡಿದ್ದ. ಆ ಬುರುಡೆ ಹಿಂಗೆ ತೆಗಿಬೇಕು, ಅದನ್ನ ಇದೇ ತರ ಚೀಲಕ್ಕೆ ತುಂಬಬೇಕು ಅಂತ. ಪ್ರದೀಪ್ ಗೌಡ ಅದನ್ನ ವಿಡಿಯೋ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡ ಸಹ ಇದ್ದ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್ ಚಿತ್ರಕಥೆ ನಿರ್ದೇಶನ ಹೀಗೀಗ್ ಮಾಡಬೇಕು ಅಂತ, ಅದಕ್ಕೆ ಮಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದು ವಿಠಲಗೌಡ.